ಏನೆಲ್ಲ ಟು ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 8:30 ಆಗೈತೆ ನೋಡಿ. ಇವಾಗ ಲೋಕಚಲ್ ಮನುಷ್ಯ ಅಂತಾರೆ ಎಲ್ಲ ಕ್ಲೀನ್ ಆಗೈತೆ. 7 ಗಂಟೆಗೆ ಎದ್ದೀನಿ ರೀ. ನಿನ್ನೆ ಬಟ್ಟೆ ತರಕ್ಕೆ ಹೋಗಿದ್ನಿ. ಹಾಯ್ ಮಾಡಿ ಬಸನ. ನಮ್ಮ ಬಸ್ಸನ ಜಾಕ್ ಆಗೈತೆ ನೋಡಿ ಸ್ನೇಹಿತರೆ. ಐತಿ ಇವತ್ತು ಜಾಕ ಮಾಡಿ ಬಂದ. ನಿನ್ನೆ ಬಟ್ಟೆ ತರಕ್ಕೆ ಹೋಗಿದ್ನಿ ಸ್ನೇಹಿತರೆ. ಲೇಟಾಗಿ ಮಲ್ಕೊಂಡೆ. ಎಲ್ಲ ಕ್ಲೀನ್ ಮಾಡಿ ಎಲ್ಲ ನೋಡಿರಲ್ಲ, ಎಲ್ಲ ಕೆಲಸ ಭಾಳ ಆಗೈತೆ. ನಿನ್ನೆ ವಿಡಿಯೋ ಇವತ್ತು ವಿಡಿಯೋ ಸೇರಿಸಿ ಹಾಕೋದಾಗುತ್ತೆ, ಹೆಂಗಾಗುತ್ತೆ ನೋಡ್ತೀನಿ ಎಡಿಟಿಂಗ್ ಮಾಡಾಗ. ಹಾಯ್ ಮಾಡಿ ಶ್ರವಣಕ್ಕ. ಗುಡ್ ಮಾರ್ನಿಂಗ್. ನಾ ಶ್ರವಣಿ ಜಾಕಿಲ್ರಿ. 8:30 ಆಗೈತೆ. ಮಜ್ಜಿಗೆ ಕೊಡೋಣಂತ ನೋಡ್ರಿ. ಮಜ್ಜಿಗೆ ಸಮಯದ ಇಲ್ಲಿ ಹಾಲು ಕಸಕ್ಕಿಟ್ಟಿನಿ ಸ್ನೇಹಿತರೆ. ಇಲ್ಲೇ ಬಿಸಿನೀರು ಕಸಕ್ಕಿಟ್ಟಿನಿ. ಅವ್ರು ಜಾಕ ಮಾಡ್ತೀನಿ, ನಾಷ್ಟ ಮಾಡಿಬಿಡ್ತೀನಿ ರೀ. ಏನರ ಒಂದಿಟ್ಟು ಇಲ್ಲ ಬಟ್ಟೆ ಬಾಂಡೆ ಹಂಗೆ ಅದಾವು. ನಿನ್ನೆ ಆ ಕಡೆ ಹೋಗಿದ್ದು ಮಾಡಿದ್ದು ಬಟ್ಟೆ ಹಂಗೆ ಅದಾವೆ ಸ್ನೇಹಿತರೆ. ಲೈಟ್ ಹಾಕ್ಲಿಲ್ಲ ರೀ ಇವತ್ತು. ಬೇಸರ ಮಾಡ್ಕೊಂಡು ಲೈಟ್ ಹಾಕೋಬಿಟ್ಟೆ ಹಿಂಗಾಗಿ ಕತ್ಲಾಗೈತೆ ನೋಡಿ ಮನೆ. ಬನ್ನಿ ಇವ್ರು ಜಾಕ ಮಾಡಿಸಿ ನಾಷ್ಟ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ. ಇನ್ನು ಬಾಂಡೆ ಅದಾವ್ರಿ. ಒಂದು ತಾಸು ಬೇಕು ರೀ ಅಷ್ಟು ಮನೆ ಕಸ ಹೊಡಬೇಕು. 7ಕ್ಕೆ ಇದ್ದೀನಿ ಸ್ನೇಹಿತರೆ. ಬಾಂಡೆ ಅದಾವು, ಇಷ್ಟು ಬಟ್ಟೆ ಅದಾವೆ, ಹೌದು ಹಾಕಬೇಕು. ಶ್ರಾವಣಿ ಸ್ಕೂಲ್ ಬಟ್ಟೆ ಹೋದಾವ ಸ್ನೇಹಿತರೆ. ಬರೀ ಎಲ್ಲರೂ ಬೀರಪ್ಪನ ದರ್ಶನ ಮಾಡ್ಕೊರಿ. ಇವತ್ತು ಯಾವ್ಯಾವ ಕಲೆಕ್ಷನ್ ತಂದೀನಿ, ಏನೇನು ತಂದೀನಿ, ಬಟ್ಟೆ ಯಾವ ತಂದೀನಿ ಅಂತ ನಿಮಗೆಲ್ಲ ಶೇರ್ ಮಾಡ್ತೀನಿ ರೀ. ಅಷ್ಟು ಎಲ್ಲ ಏನೇನು ಕಲೆಕ್ಷನ್ ತಂದೀನಿ ಅಂತ ಎಲ್ಲನೂ ಶೇರ್ ಮಾಡ್ತೀನಿ ಸ್ನೇಹಿತರೆ. ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅವಲಕ್ಕಿ ಮಾಡ್ಬೇಕಂತ ಎಣ್ಣೆ ಕಾಯಕಟ್ಟೀನಿ. ಈ ಕಡೆ ಹಾಲು ಕಾದಾವು, ಈ ಕಡೆ ಒಂದಿಟ್ಟು ಅವಲಕ್ಕಿ ಮತ್ತು ಪಲಾವ್ ಆಗ್ಬೇಕು ರೀ. ಹಸಿ ಹಾಕಿದವ್ರಿ ಚಲೋ ಅಕ್ಕಿ ಪಲಾವ್ ಮಾಡ್ಕೊಂಬಿಡ್ತೀನಿ. ಅದಕ್ಕೆ ಪಲಾವ್ಗೆ ಆಗುತ್ತೆ ಅವಲಕ್ಕಿ ಆಗುತ್ತೆ ಅಂತ ಇಷ್ಟು ಉಳ್ಕೊಂಡಿ ಸ್ನೇಹಿತರೆ. ಎಣ್ಣೆ ಆಗಿತ್ತು ಹಾಕಿದ್ದು ನೋಡಿ. ಜಮೀನಿ ಎಣ್ಣೆ ನೋಡಿ ಸ್ನೇಹಿತರೆ. ಎಣ್ಣೆ ಚಲೋ ಇರ್ತೀರಿ ಇದು. ಈಗ ಇದು ಏನೈತೆ ಅವಲಕ್ಕಿ ತೋರಿಸಿಟ್ಟಿನಿ ರೀ. ಬನ್ನಿ ಸ್ನೇಹಿತರೆ, ಅವಲಕ್ಕಿ ಮಾಡಿ ನಾಷ್ಟ ಕೊಡಾಗ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅವ್ರು ಜಾಕ ಮಾಡಿಸ್ಬೇಕು ರೀ. ನಾ ಮಾಡಿಸ್ತೀನಿ ತಡಿ ಅಮ್ಮ, ಬರ್ತೀನಿ. ನೋಡಿ ಸ್ನೇಹಿತರೆ, ಶ್ಯಾಮಕುಮಾರ ಸಾಲಿ ಹೋಗಿಲ್ಲ. ಯಾಕಪ್ಪಾಜಿ ಸಾಲಿ ಹೋಗಿಲ್ಲ? 1 ಗಂಟೆ ಆಗೈತ್ರಿ. ನೀ ಯಾಕೆ ನಾಟಕ ಮಾಡ್ತಿ? ಇವು ಬ್ಯಾಗ್ ಯಾರು ಇವು? ನಮ್ಮ ಅಂಟಿ ಮಗ ಬಂದ ನೋಡಿ ಸ್ನೇಹಿತರೆ. ಬ್ಯಾಗು ಎಲ್ಲ ಇಟ್ಟೋಗ್ಯಾನ. ಇದು ಪಾರ್ಸಲ್ ಬಂದೈತಲ್ಲ, ಪಾರ್ಸಲನ್ನು ಐತೆ ನೋಡಿ. ಇದನ್ನು ವಿಡಿಯೋ ಮಾಡಬೇಕು ಸ್ನೇಹಿತರೆ. ವಿಡಿಯೋ ಮಾಡಿ ಹೆಂಗೆ ಬಿಡೋದಾಗುತ್ತೆ ನೋಡಬೇಕು. ಬನ್ನಿ ಸ್ನೇಹಿತರೆ, ಇವಾಗೇನೈತೆ ಇವಾಗ ಶ್ರವಣಗೆ ಎಷ್ಟೊಕ್ಕನ ಆಯ್ತು ಸ್ನೇಹಿತರೆ. ಚಜ್ಕ ಮಾಡಲ ಅಂತ ಡೈಲಿ ಅಲ್ಲೇ ಶಾಲೆಗೆ ಉಂಡು ಬರ್ತಿದ್ದ. ಮಧ್ಯಾಹ್ನ ಊಟಕ್ಕೇನು ಅವಶ್ಯಕತೆ ಇರ್ತಿದ್ದಿಲ್ಲ. ಪಲಾವ್ನು ಅಲ್ಲೇ ಅಂತ ಮತ್ತು ಅವಲಕ್ಕಿನೂ ಅಲ್ಲೇ ಅಂತ. ಸಜ್ಕ ಮಾಡಿಕೊಡು ಮಮ್ಮಿ ಅಂದ. ಒಂದಿಷ್ಟು ನೀರು ಕಸಕ್ಕಿಟ್ಟಿನಿ. ಟೈಮ್ ಒಂದಾಗೈತ್ರಿ. ಬಟ್ಟೆ ಬಾಂಡೆ ಎಲ್ಲ ಮಾಡಿದೆ. ಇವಂದಿಟ್ಟು ಹೊರ್ತು ಮೌನಿಸಿ ನಾನು ಕೆಲಸ ಮಾಡ್ಕೋತ ಬಟ್ಟೆ ಗಂಟು ಹುಚ್ಚಾಕತ್ತೀನಿ ಸೀರೆ ಆಗ ಸ್ನೇಹಿತರೆ. ಅದಕ್ಕಂತೇಳಿ ಇದು ಮಾಡಾಕತ್ತಿ ನೋಡಿ. ಬಟ್ಟೆನೂ ಓದಿ ನೋಡಿ ಸ್ನೇಹಿತರೆ. ಬಟ್ಟೆ ಭಾಳ ಇದ್ದು ಸೀರೆ ಪಾರಿ ಹೋಗೋದು ಹಾಕೀನಿ. ಮಾಡಾಗೈತೆ ನೋಡಿ ಯಾಕೋ ಇವತ್ತು. ಬನ್ನಿ ಚಜ್ಕ ಮಾಡಿ ಊಟ ಮಾಡಿಸಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಸ್ನೇಹಿತರೆ. ನೋಡಿ ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಅಲ್ಲೇ ನಮ್ಗೆ ಇದು ಆಯ್ತು ರೀ. ಇಷ್ಟು ಬಟ್ಟೆ ಒಟ್ಟಿದ್ನಲ್ಲ ಅಲ್ಲಿ ತೋರ್ಸಕ್ಕೆ ಸ್ನೇಹಿತರೆ. ನೈಟಿ ಕಲೆಕ್ಷನ್ ನೋಡಿ. ನೈಟಿ ಕಲೆಕ್ಷನ್ ಸ್ನೇಹಿತರೆ. ಈಗ ಕಲೆಕ್ಷನ್ ಮಾಡ್ತಾರೆ ನೈಟಿ ಕಲೆಕ್ಷನ್. ಬಿಡಪ್ಪ ಸ್ಲ್ಯಾಕ್ ಬಿಡ. ಈಗ ಕಲೆಕ್ಷನ್ ನೈಟಿ ವೆರೈಟಿ ಪ್ಯಾಂಟ್ ತೊಗೊಂಬಂದು ಸ್ನೇಹಿತರೆ. ಎರಡು ಇವು ನೈಟಿ ಕಲೆಕ್ಷನ್ ನೋಡಿ. ನೈಟಿ ಕಲೆಕ್ಷನ್ ಎಲ್ಲ ನೈಟಿ ಕಲೆಕ್ಷನ್ ಮಾಡೋದು ಸ್ನೇಹಿತರೆ. ಅದೇ ಕಟ್ಟಿ ಕಾಣ್ತಿರ್ಬೇಕು. ನೈಟಿನೇ ಭಾಳ ಆಗ್ತಿದೆ. ಯಾಕಂದ್ರೆ ನಮ್ಮ ಕಡೆ ಹೋಗೋದು ನೈಟಿ ಜೈಗೆ ಗೊತ್ತಾಗ್ತಿದೆ. ಇವೆಲ್ಲ ಸ್ಲ್ಯಾಕ್ಸ್ ನೋಡಿ. ಸ್ಲ್ಯಾಕ್ಸ್ ನೋಡಿ. ಸ್ಲ್ಯಾಕ್ಸ್ ದೊಡ್ಡವರು ಬೇಕಾದ್ರೆ ಎಲ್ಲರೂ ನೋಡಿ ಸ್ಲ್ಯಾಕ್ಸ್ಗಳು.
ಕ್ವಾಲಿಟಿ ಒಂದು ನಂಬರ್ ಅದ. ಇಷ್ಟು ಎಲ್ಲ ತಂದಿ ಸ್ನೇಹಿತರೆ, ಕಾಣ್ತಿರ್ಬೇಕು ನಿಮಗೆ. ಇಷ್ಟು ಎಲ್ಲ ತೊಗೊಂಬಂದೀನಿ ನೋಡಿ ಸ್ನೇಹಿತರೆ. ಇಷ್ಟೆಲ್ಲ ಕಲೆಕ್ಷನ್ ತೊಗೊಂಬಂದೀನಿ. ಇನ್ನೂ ಅಲ್ಲೊಂದು ಗಂಟೆ ಐತ್ರಿ, ಅದು ಕೂಡ ಡೈಲಿ ವೇರ್ ಪತ್ಲುಗಳು ಸ್ನೇಹಿತರೆ. ಯಾವ ಥರದ ಅಂತ ಒಂದು ಶಾಂಪಲ್ ತೋರಿಸ್ಬಿಡ್ತೀನಿ ನಿಮ್ಗೆ. ಈಗ ಈ ಥರ ಡೈಲಿ ವೇರ್ ಪತ್ಲುಗಳು ಸ್ನೇಹಿತರೆ. ಅದ್ರಾಗ ಸ್ಕಾರ್ಪು ಡೈಲಿ ವೇರ್ ಪತ್ಲು ಸ್ನೇಹಿತರೆ. ಅಲ್ಲೇ ಬಿಡವು ಬರ್ರಿ ಸ್ನೇಹಿತರೆ. ಈ ವಿಡಿಯೋಗೆ ಏನು ಮಾಡ್ತೀನಿ ಆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಟೈಮು 4:30 ಆಯಿತು. ಬಟ್ಟೆಗಳೆಲ್ಲ ಸೆಟ್ ಮಾಡ್ಬೇಕಂತೇಳಿ ಸೆಟ್ಟಿಂಗ್ ಮಾಡೋಕ್ಕೆಲ್ಲ ತೆಗ್ದೀನಿ ರೀ. ಅವೆಲ್ಲ ಸ್ಲ್ಯಾಕ್ಸ್ಗಳು ತಂದೀನಿ. ಇನ್ನೂ 1 ಗಂಟೆಲ್ಲಿ ಐತೆ. ಅಷ್ಟು ಬಟ್ಟೆಗಳು ಮ್ಯಾಲೆ ಸಜ್ಜೆ ಕೊನೆಯಾಕ್ಬೇಕು ರೀ. ಮಳೆ ಬಂದುಬಿಡ್ತು. ಶ್ರಾವಣ ಜೊತೆ ಇಲ್ಲೇ ಆಡಾಕತ್ತಿದ್ದ. ಮಳೆ ಬರಾಗ ಈಗ ಎಲ್ಲಿ ಹೋಗ್ಯಾರ ನೋಡಿರಿ. ಅವನೊಂದು ಕಿರಿಕಿರಿ. ಮಳೆ ತಂಪನ್ಯಾಗ ಒಂದು ಆಗಿ ಬರಲ್ಲ ರೀ ಅವಾಗ. ಇಲ್ಲೆಲ್ಲ ಆಟ ಆಡಿ ಹೋಗ್ಯ ನೋಡಿ ಸ್ನೇಹಿತರೆ. ಅಲ್ಲದಾನ ಅಚ್ಚ ಕಡೆ ನಾ ಕರಿಕಾಳಿ ಅಂತಿಲ್ಲ ಹುಡುಗಿಗೆ. ನಮ್ಮ ಅಣ್ಣ ಮಗಳು ಅವ್ರ ಮನ್ಯಾಗ ಅದ ಸ್ನೇಹಿತರೆ. ಅಚ್ಚ ಕಡೆ ನಮ್ಮ ಮನೆ ಮುಂದೆ ಮನ್ಯಾಗ ಅದಾನ್ರಿ, ಹೊರಗಿಲ್ಲ. ಬಾ ಅಲ್ಲಿ ಬಂದು ನೋಡಿ ಕಾಣ್ತಿರ್ಬೇಕು. ಓಡಿ ಹೆಂಗೆ ಬರ್ತಾನೆ ನೋಡಿ. ಹೋದ್ರಿ ಶ್ರಾವಣ ಅಂತ. ಆ ಕಡೆ ಹೋಗಲ್ರಿ. ಮೊನ್ನೆ ಬಡ್ದಿರಿ ಸ್ನೇಹಿತರೆ. ಯಾಕಂದ್ರೆ ಎಲ್ಲ ಟೈಮು ನಮಗೆಲ್ಲ ಬಿಟ್ಟಾಕಿಂಗ್ ಗಂಡು ಬೆದರ್ಸಿದ ಓಡಿ ಬರಾಕತ್ತ ಹುಡ್ಕೋನ. ಶ್ರೀಕಾಂತ್ ಕಾಕ ಏನಂದ? ಹುಡ್ಕೋ ಇಲ್ಲ ನಂದಿಲ್ಲ, ಹುಡ್ಕೋ ಇಲ್ಲ ಅಂತಂದಿಲ್ಲ. ಮತ್ತು ಹೋಗಿ ಹೊರಗೆ ಹೋಗ್ಕೊಳ ಸಿರ್ಕು ಕಾಕಂಗೆ ಕಾಕೊಳ ಹೋದು. ಚಿನ್ನಿ ತಕೋಗಿದ್ಯಾ? ಯಾಕೆ ನೋಡಂಗಾಗಿತ್ತೇನು ಚಿನ್ನಿನ? ಚಿನ್ನಿ ನೋಡಂಗಾಗಿತ್ತಾ? ಅಲ್ಲೋರಿ ಡಾಕ್ಟ್ರ ಬರ್ರಿ. ಬನ್ನಿ ಸ್ನೇಹಿತರೆ, ಬಿಟ್ಟು ಸೆಟ್ ಮಾಡಾಗ ಮತ್ತೆ ಸಿಗ್ತೀನಿ ನಿಮಗೆ. ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 9 ಗಂಟೆ ಆಗೈತೆ ನೋಡಿ. ಇವಾಗ ಎದ್ದೀನಿ. ಎದ್ದು ಕೇರಿ ಉಟ್ಟು ಕಸ ಹುಡುಗೀನಿ ನೋಡಿ. ನಮ್ಮ ಪರಿಸ್ಥಿತಿ ಯಾರಿಗೆ ಹೇಳ್ಬೇಡ ಸ್ನೇಹಿತರೆ. ಸಿಕ್ಕಾಪಟ್ಟೆ ಬೇಜಾರು ಆಗತ್ತೈತೆ. ನಿನ್ನೆ ರಾತ್ರಿ ನಾವು ಹೋಗಿ ಬಟ್ಟೆ ಸೆಟ್ ಮಾಡಿಂದ ಲಾಗ್ ಚಲೋ ಮಾಡಿದಾಳಲ್ರಿ. ನಾ ಬಟ್ಟೆ ಏನು ಹುಚ್ಚಿನ ನೋಡಿ ಎಲ್ಲ ಹುಚ್ಚಿಂದ 10,000 ರೂಪಾಯಿ ಮಾಲು ಅಲ್ಲೇ ಬಿಟ್ಟು ಬಂದ್ಬಿಟ್ಟು ಸ್ನೇಹಿತರೆ. ಎಲ್ಲಿ ಅಂದ್ರೆ ಅಂಗಡಿಯಾಗ ಬಿಟ್ಟು ಬಂದ್ಬಿಟ್ಟೈತೆ ರೀ. ಬಿಲ್ಲೆಲ್ಲ ಹಾಕ್ಸಿತ್ತು ಸ್ನೇಹಿತರೆ. ಬಿಲ್ಲೆಲ್ಲ ಹಾಕಿಸಿ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿನಿ. ಹಿಂಗಾಗಿ ಏನು ಮಾಡೋದು ಅಂತೇಳಿ ಟೆನ್ಷನ್ ಆಗಿಬಿಟ್ಟೈತೆ ರೀ. ಅದಕ್ಕೆ ಅಕ್ಕ ನಮ್ಮ ತಮ್ಮ ಹೋಗ್ಯಾರ. ಈಗ ಅಲ್ಲಿ ಹೋಗ್ಯಾರಂತ ಅವರು ನಮ್ಮ ಅಂಗಡಿ ಒಳಗಿದ್ರೆ, ನಮ್ಮ ಅಂಗಡಿಯವ್ರು ಯಾರು ತೊಗೊಂಡಿದ್ರೆ ನಾವು ಕೊಡ್ತೀವಿ, ಹೊರಗಿನ ತೊಗೊಂಡ್ರೆ ಕೊಡಲ್ಲ, CC ಕ್ಯಾಮ್ರಾದ ಚೆಕ್ ಮಾಡ್ತೀವಿ ಅಂದಾರಂತ. ಅದ್ರ ಅವ್ರು ನೆಕ್ಸ್ಟಿನ ಅಕ್ಕ 4 ಗಂಟೆಗೆ ಹೋಗ್ಯಾರಿ. ಬೈಕ್ ತೊಗೊಂಡು ಹೋಗ್ಯಾರ. ನಮ್ಮ ಚಿಗೋಣ ಮಗ ಅಕ್ಕ ಹೋಗ್ಯಾರಿ. ಮತ್ತೇನು ಮಾಡೋದು ಸ್ನೇಹಿತರೆ, ಆಗೈತಿ. ಆಗಿದ್ದು ಮಾತ್ರ ಬರಲ್ಲ, ಏನು ಮಾಡೋದಕ್ಕಾಗಲ್ಲ ಸ್ನೇಹಿತರೆ. ಇವಾಗ ನೀರು ಕಾಸೀನಿ, ಬಾಂಡೆ ತಿಕ್ಕೀನಿ. ಏನಿಲ್ಲ ನೋಡಿ, ಇನ್ನು ಅಡಿಗೆ ಏನಿಲ್ಲ. ಶ್ರಾವಣಿಯರು ದಡಾಮರ ಮನೆಗೆ ಹೋಗಿದ್ರು. ನಾನು ಸಂಜೆನಾಗ ಕೋರ್ಕ್ ಹೋಗಿ ಆ ಕಡೆ ಹೋಗ್ಬೇಕು, ಅಕ್ಕನ ಜೋಡಿಗೆ ಹೋಗ್ಬೇಕು ಮುಂಜಾನೆ ಅಂತ ಹೋದ್ವಿ. ಹೋಗಿಂದ ಮತ್ತು ನಾನು ಹೊಳ್ಳಿ ಬಸ್ಸೇ ಬರಲಿಲ್ಲ. ಮತ್ತು ಅನ್ನ ಬಿಡಕ್ಕೆ ಬಂದ ಹೊಳ್ಳಿ ಊರಿಗೆ ಬಂದು ಸ್ನೇಹಿತರೆ. ಮತ್ತು ನಮ್ಮ ತಮ್ಮ ನಮ್ಮ ಅಕ್ಕ ಮತ್ತು ಸಂಜೆನಾಗನ ಬಂದರು. ಬಂದು ಕೇರಿ ಉಟ್ಟು ಬಿಲ್ ಹಾಕಿ ನೋಡಿದ್ವಿ. ಬಿಲ್ ನೋಡೋಣಿದ್ರೆ ಹೊಳ್ಳಿ 2 ಬಂದಿಲ್ಲ ಸ್ನೇಹಿತರೆ. ತೊಂಬ ಸಂಜೆನೇ ಹೋಗ್ಬೇಕಂತ ಹೇಳ್ಬೇಕು. ನಾನು ಅಡಿಗಿತ್ತು ರೀ, ನಮ್ಮ ಅಕ್ಕ ಕೊಟ್ಟಿದ್ದೆ. ಅವು ಬಾಂಡೆ ತೊಗೊಂಬಂದು ಸ್ನೇಹಿತರೆ. ಅವು ನೋಡಿದ್ವಿ. 2 ಕಟ್ ಬಂದೇ ಇಲ್ರಿ. 2 ಸೆಟ್ ಕ್ಯಾಟ್ಲಾಗ್ ಸೀರೆ ತೊಯ್ದೆ. ಅವು 2 ಕಟ್ ಬಂದಿವಿ ಸ್ನೇಹಿತರೆ. ಭಾಳ ಬೇಜಾರು ಹಾಕತೈತಿ. ಏನು ಮಾಡಲಿ, ಸಿಗ್ಬೇಕಪ್ಪ ದೇವ್ರಿ ಅಂತ ಅದನ್ನೇ ಅದೇ. ನನಗೇನು ಮಾಡೋಕೆ ಇದಿಲ್ಲ. ಇವತ್ತು ಶುಕ್ರವಾರ ಅಲ್ಲ, ಮನೆ ತೊಳೆದಿತ್ತು. ಮನೆಗಿನಿ ಏನು ತೊಳೆದಿರಿ ಸ್ನೇಹಿತರೆ. ಗ್ಯಾಸ್ ಕಟ್ಟೆ ಒರೆಸ್ಕೊಂಡಿನಿ. ತಂಪು ಹಾವಾಡ್ದೈತಿ. ನೀರು ಬಂದು ನೀರು ತುಂಬಿ ಕುಡಿಯೋ ನೀರು. ಇನ್ನೊಂದು ಸ್ನೇಹಿತರೆ, ಇಬ್ಬರಿಗೆ ಕುಬ್ಸ ಮಾಡಿದಿತ್ತು. ಅವರು ದಿವಸ ಬಿದ್ದಾವು. ಕುಬ್ಸ ಮಾಡಿ ಮುಗಿಸ್ಬೇಕು, ಬ್ಯಾಗ್ ಹಾಕ್ಬೇಕಂತ ಮಾಡೀನಿ. ಯಾವ ಬರೋ ನೋಡಿರಿ ಅಲ್ಲಿ ನೋಡ್ಕೊತ ಕುಂತ್ರೆ ಮತ್ತು ಇಲ್ಲಿದು ಮತ್ತು ಮಾಡಬೇಕಲ್ರಿ. ಇಬ್ಬರದೈತೆ. ಇಬ್ಬರದು ಬ್ಯಾಗ್ ಹಾಕಿ ಹೋಳ್ಗೆ ಮಾಡಿ ಅವ್ರು ಕುಬ್ಸ ಮುಗಿಸ್ಬೇಕಂತ ಮಾಡೀನಿ. ಯಾವಾಗ ಮಾಡ್ದಾಗುತ್ತೆ ಯಾವುದಿಲ್ಲ. ಸೀಕ್ರೆ ಮಾತ್ರ ಖುಷಿ ಆಗುತ್ತೆ ನೋಡಿ. ಬನ್ನಿ ಸ್ನೇಹಿತರೆ, ನೀರು ಕಾದೋ ಜಾಕ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಟೈಮು ಎಷ್ಟಾಗೈತೆ ಅಂದ್ರೆ 9:51 ಆಗೈತೆ. ಬ್ಯಾಳಿಗೆ ಹಾಕೀನಿ ಸ್ನೇಹಿತರೆ. ಶುಕ್ರವಾರ ಅಲ್ಲ, ಎಲ್ಲ ಲೇಟ್ ಆಯ್ತು ರೀ. ನನಗೂ ಅದೇ ಟೆನ್ಷನ್ದಾಗ ಕುಂತಿದ್ದೆ. ಬಟ್ಟೆ ಮಾತ್ರ ಸಿಕ್ಕು ಅಂತ್ರಿ ಸ್ನೇಹಿತರೆ. ಖುಷಿ ಆಯ್ತು. ಯಾಕಂದ್ರೆ ನಾನು ಮನಸ್ಸಿನ ಒಂದು ನಿರ್ಧಾರ ಆಗಿಬಿಟ್ಟಿದ್ದೀನಿ ರೀ. ನಾನು ಬಟ್ ಅವಾದೇ ಸ್ನೇಹಿತರೆ ಒಂದು ಪಕ್ಕ ನಿರ್ಧಾರ ಆಗಿಬಿಡ್ತೀನಿ ರೀ. ನಾನು ಅನ್ಯದಿದ್ರೆ ಹೋಗಲ್ಲಕ್ಕ. ನಾನು ಮರ ಯಾರ್ದು 1 ರೂಪಾಯಿ ತಿನ್ನಬಾರ್ದು. ನಾನು ಕಷ್ಟಪಟ್ಟು ದುಡ್ದಿದ್ರೆ ಸಿಗಲ್ಲಕ್ಕ ಅಂತೇಳಿ ನಿರ್ಧಾರ ಆಗಿದ್ದೆ.
ಆಗಿದಂಗನ ಸಿಕ್ಕು ಸ್ನೇಹಿತರೆ. ಮಾಲ್ ಸಿಕ್ಕು ಅಕ್ಕರ್ ತೊಗೊಂಡ್ರಂತ ಮತ್ತು ಬೇರೆ ಸೀರೆ ಅವು ಆದರೂ ಮಾರ್ಯಾವ್ರಿ ಅವು ಮತ್ತು ಬೇರೆ ಸೀರೆ ಕೊಟ್ಟಾರಂತ ಇಷ್ಟ ಅಷ್ಟ ಮತ್ತು ಅಕ್ಕೇನಂದ್ಲು ಅವರು ಬೇರೆ ಸೀರೆ ಕೊಟ್ಟಾರ ಸ್ನೇಹಿತರೆ ಮತ್ತು 420 ರೂಪಾಯಿ ಅವರಿಗೆ ನಮಗೆ ಫರಕ್ ಬಂತು. ನಮಗೆ ಅವ್ರು ಕೊಡಬೇಕು. ಹೋಗ್ಬಿಡು ಪೇಡ್ ಮಾಡ್ಯಾರ ಅಂತಂದು ಅಕ್ಕ. ಪೇಡ್ ಮಾಡಿದ್ರೆ 420 ರೂಪಾಯಿ ಆರಾಮನು ನಿಮ್ಮ ಊಟಕ್ಕರ ಆತವಿಲ್ಲ ಅಂತೇಳಿ ಬೇದು ಏನು ಹೋಗಲ್ಲವ ನೀನು ಕಿರಿಕಿರಿ ನೀನೇ ಹೋಗ್ಬೇಕಿಲ್ಲ ನಾ ಯಾಕಾರ ಬಂದೆ ಅಂತ ಯಾಕೆ ಹಿಂಗೆ ಅಲ್ಲ ಸ್ನೇಹಿತರೆ. ಈಗಿಲ್ಲಕ್ಕ ಹೋಗಿ ನೀನು ಹೋಗಿ ಅವ್ರಿಗೆ ಕೇಳು ಪೇಡ್ ಆಗೈತೆ ಇಲ್ಲ ಲೆಕ್ಕ ಮಾಡೀವಿ ಇಷ್ಟಿಷ್ಟು ಅಮೌಂಟ್ ನೀವು ಕೊಡೋದೈತೆ ಅಂತ ಕೇಳು. ಅವರು ಕೊಟ್ಟರೆ ಬೇಸತ್ತು ಕೊಡ್ಲಿಕ್ಕೆ ನಮ್ಮ ಫೋನ್ ಹಚ್ಚಿ ಕೊಡು ಅಂದೆ. ಅವ್ರು ಹೋಗಿ ಕೇಳೋಣ ತೊಗೋರಮ್ಮ ಇಷ್ಟು ಲೆಕ್ಕ ಮಾಡಿದ್ರು ಅಂತ ಹೌದು ಅಂತೇಳಿ 420 ರೂಪಾಯಿ ಅಕ್ಕಂಗೆ ಕೊಟ್ರಂತ. ನಾವು ಹಂಗೆ ಪೇಡ್ ಆಗೈತೆ ಬಿಡು ಸಿಕ್ಕಿದ ದೊಡ್ಡಾಗದಲ್ಲಿ ಇಷ್ಟು ಅಮೌಂಟಿನ ರೊಕ್ಕ ಸಿಕ್ಕಿದ ದೊಡ್ಡಾಗದ ಅಂತೇಳಿ ಹಂಗೆ ಬಂದ್ರೆ ಇನ್ನು ನಾವು ಕಷ್ಟಪಟ್ಟು ದುಡ್ದಿರ್ತೀವಿ ಸ್ನೇಹಿತರೆ. ಯಾರು 1 ರೂಪಾಯಿ ಕೊಡೋಕ್ಕಾಗಲ್ಲ. 420 ರೂಪಾಯಿ ಅಂದ್ರೆ ನಮ್ಮ ತಮ್ಮಂದು ನಮ್ಮ ಅಕ್ಕಂದು ಊಟ ಹೊರಗೆ ಹೋಗುತ್ತಿಲ್ಲ ರೀ. ಊಟದಾರ ಆಗುತ್ತಿಲ್ಲ. ನಾನು ಅಷ್ಟು ಎಲ್ಲ ಖರ್ಚು ನಾನು ನೋಡ್ಕೋಬೇಕು. ಅವ್ರು ಹೋಗ್ಯಾರಂದ್ರೆ ಖರ್ಚು ನಾನು ನೋಡ್ಕೋಬೇಕು. ಅದಕ್ಕೆ ಯಾವುದೇ ಇರಲಿ ನಾ ಮಾತ್ರ ಸ್ನೇಹಿತರೆ ಕ್ಲಿಯರ್ ನೋಡಿ ನಾ ಯಾವುದೇ ಇರಲಿ ಕ್ಲಿಯರ ಒಂದಿಷ್ಟು ಕಟ್ಟು ಬರಲ್ಲ ಅಂಥೇಳಿ ನೀರು ಕಸಾಕ್ ಇಟ್ಟೀನಿ ರೀ. ಹಾಕ್ತೀನಿ ರೀ ಕಾದ ಇವು ಕೈ ಸುಡ್ತೀನಿ ಹಾಕೀನಿ. ಯಾವುದೇ ಸ್ನೇಹಿತರೆ ಅದಕ್ಕೆ ಶುಕ್ರವಾರ ಐತೆ ನನ್ನ ತಾಯಿ ಪುಣ್ಯನಂತ ಒಂದು 10,000 ರೂಪಾಯಿ ಮಾಲ್ ಹೋಗಿದ್ದು ಮಾಲ್ ಒಳಗೆ ಸಿಕ್ಕೈತೆ. ಅಕ್ಕ ಹೋಗ್ಯಾರ ಅಕ್ಕ ಶಿವ ತಮ್ಮ ಹೋಗ್ಯಾರ ಬಂದ್ರಂದ್ರೆ ವಿಡಿಯೋ ಮಾಡ್ತೀನಿ. ಇವಾಗ ನಮ್ಮ ಊರಿಗೆ ಬಂದೇ ಹೋಗ್ತಾರೆ ಅವರು. ಅದಕ್ಕೆ ಇಬ್ಬರು ಕುಬ್ಸ ಮಾಡೋದು ಐತೆ ಮತ್ತು ತಾಯಿಗೆ ಎಡಿಡಿದ್ರ ಆತ ಮತ್ತು ಅವ್ರಿಗೆ ಟುಂಡು ಹೋಗ್ತಾರೆ ಅಂತಲೇ ಬೇಳೆ ಹಾಕಿ ನೋಡಿ ಸ್ನೇಹಿತರೆ ಯಾವ್ದಾರ ಮಾಡ್ಕೊಳೋದು. ಅವ್ರಿಗೆ ಹೋಗಿ ಇವಾಗ ಅರ್ಶಿನ ಕುಕ್ಮ ಕೊಟ್ಟು ಬಂದೇನೆ ರೀ. ಅವರೇ ಹಚ್ಕೋದನ್ನ ಹಚ್ಚಲ್ಲ ಸ್ನೇಹಿತರೆ. ಕೊಟ್ಟು ಬಂದು ಬ್ಯಾಗ್ ಹಾಕಿ ಅವ್ರಿಗೆ ಕೊಟ್ಟು ಬಂದು 11 ಆಗೈತೆ. ಮಧ್ಯಾಹ್ನ 2 ಗಂಟೆ ಅನ್ನೋದಾಗ ಎಲ್ಲ ಅಡುಗೆ ಮುಗಿಸೋಬೇಕು ಸ್ನೇಹಿತರೆ. 2ಕ್ಕೆ ಊಟ ಮಾಡಿಸ್ಬೇಕಾಗಿ ಬನ್ನಿ. ನಂದೊಂದು ನೈಟಿ ಐತಿ ಶ್ರಾವಣಿ ಕುಮಾರ ಅಲ್ಲೇ ದೊಡ್ಡಮ್ಮರ ಮನೆ ಜಾಕ ಮಾಡಿ ನಾವು ರಾತ್ರಿನೇ ಹೋಗ್ಬೇಕನ್ನೋ ಪ್ಲ್ಯಾನಿಂಗ್ ಸ್ನೇಹಿತರೆ. ನಮ್ಮ ನಿನ್ನೆ 7:30 ಗೊತ್ತಾಗೈತಿ. ನಾ 7 ಬಟ್ಟೆ ಬಿಚ್ಚಿದ್ನೆಲ್ಲ ಅಷ್ಟು ಬಿಲ್ ಹೊಡಿದೆ. ಬಿಲ್ ಒಂದು ಹೋಗ್ಬಿಟ್ಟ ಸ್ನೇಹಿತರೆ. ಅವು ಹೋಗೋಣ ಏನಾಗ್ಬಿಡ್ತು ಹೆಂಗೆ ಬಿಡಪ್ಪ ಅಂಥೇಳಿ ಸುಮ್ಮನೆ ಆಗಿ ಬಿಲ್ ಒಂದು ಹೋದು ಮತ್ತು ಹೆಂಗಂತೆ ಫೋನ್ ಹಚ್ಚಿ ಫೋಟೋ ಹೊಡ್ಸ್ಕೊಂಡು ಹಾಕೊಂಡು ಇನ್ನೂ 2 ಸಟ್ ಬರಲಿಲ್ಲಲ್ಲ ಮತ್ತು ಅಕ್ಕ ಹಿಂಗೆ ಆಗೈತೆ ಅಂದೆ. ಆದ್ರೆ ಅದು ಬರಲಿ ಅಂತಂದು ನಾವು ರಾತ್ರಿನೇ ಹೋಗ್ಬೇಕು ಅಂಥೇಳಿ ಎಲ್ಲ ತಯಾರಾಗಿ ಇದು ಮಾಡಿದೆ. ಬಸ್ ಒಯ್ದಿಲ್ಲ ಸ್ನೇಹಿತರೆ. ಅಲ್ಲಿ ಬಿಜಾಪುರಕ್ಕೆ ಹೋಗಿ ನಮ್ಮ ಅಕ್ಕರ ಮನೆ ಐತೆ ಅಲ್ಲಿದ್ದು ಮುಂಜಾನೆ ಹೋದ್ರಾತು ಜಲ್ದಿ ಬಾಳಿದ್ರು ಅವರು. ಹೋದ್ವಿ ಆ ಬಸ್ ಇರಲಿಲ್ಲ ಮತ್ತು ಒಳಗೆ ವಾಪಸ್ ಬಂದು ಮತ್ತು ಶಿವಂಗೆ ಕರೆಸಿ ನೆಕ್ಸ್ಟ್ ನಮ್ಮ 3:30 ಎದ್ದು ಅವರು ಜಾಕ ಮಾಡಿ 4ಕ್ಕೆ ಹೋಗ್ಯಾರಿ. 4ಕ್ಕೆ ಹೋಗ್ಯಾರ 8:30 9 ಅನ್ನೋದಾಗ ಅಲ್ಲದ ಸ್ನೇಹಿತರೆ ಅಂಗಡಿಯಾಗ. ಮತ್ತು ಅವರು ಇದು CC ಕ್ಯಾಮ್ರಾದಾಗ ಚೆಕ್ ಮಾಡಿ ಅವ್ರ ಅಂಗಡಿಯವರ ಒಳಗೆ ಇಟ್ಟಿದ್ರು ಸ್ನೇಹಿತರೆ. ಕೊಟ್ರು ಅವರು. ಖುಷಿ ಆಯ್ತು ಸ್ನೇಹಿತರೆ. ಮಸ್ತ್ ಸಿಗ್ತೀನಿ ಬರ್ರಿ ಸ್ನೇಹಿತರೆ. ಬ್ಯಾಳಿ ಬಸ್ಕೊಂಡೆ. ಬ್ಯಾಳಿ ಬಸ್ದು ಬೆಲ್ಲ ಹಾಕಿಟ್ಟೀನಿ. ಈ ಕಡೆ ಪಲ್ಯಕ್ಕದು ಉಳ್ಕೋಬೇಕಂದೆ. ಇವಾಗ ಹೊಟ್ಟೆ ಸ್ನೇಹಿತರೆ 12 ಗಂಟೆ ಹಾಕಿ ಬಂತು. ನಾಷ್ಟ ಮಾಡ್ಕೊಂಡ್ಬಿಡ್ತೀನಿ ರೀ. ಒಂದು ಸ್ವಲ್ಪ ಮೆಣಸಿನ್ಕಾಯಿ ಟೊಮೊಟೊ ಕೊತ್ತಂಬರಿ ಹೋಗ್ಕೊಟ್ಟು ನೋಡಿ. ಈ ಕಡೆ ಕಟ್ರಿ ಬ್ಯಾಳಿ ಬಸ್ತಿದ್ದು ಕೋಸಂಬರಿ ಮಾಡೋಕೆ ಬ್ಯಾಳೆ ಎಣ್ಣೆಗೆ ಇಟ್ಕೊಂಡೀನಿ ರೀ. ಕಲ್ಲಿ ಬ್ಯಾಳಿ ಈ ಕಡೆ ಬ್ಯಾಳಿ ಕುದಿಸೀನಿ ರೀ. ಬೆಲ್ಲ ಹಾಕಿಟ್ಟೀನಿ. ಈ ಕಡೆ ರವೆ ಹುರಿ ಹಾಕಿಟ್ಟಿ ಸ್ನೇಹಿತರೆ. ಈ ಕಡೆ ಒಂದಿಷ್ಟು ತೊಗರಿಬೇಳೆ ಕುದಿಯಾಕಿನಿ ಚಪಾತಿ ಪಲ್ಯಕ್ಕೆ. ಬದ್ನಿಕಾಯಿ ಇಲ್ರಿ ಈಗ ಯಾವ್ದಾರ ಮಾಡಿ ಮುಗಿಸ್ಬಿಡ್ಬೇಕು ನೋಡಿ. ರವೆ ಹುರ್ಕೊತೀವಿ ಸ್ನೇಹಿತರೆ. ಅದೊಂದು ಟೆನ್ಷನ್ ಸಲಾಗಿ ಅದು ಕ್ಲಿಯರ್ ಆಗಿಂದ ಬ್ಯಾಳೆ ಹಾಕೀನಿ ರೀ ನಾನು. ಅದಕ್ಕೆ ನಾನು ಸುಮ್ಮನೆ ಹಾಕ್ಬೇಕಂದ್ರೆ ಮೊದಲೇ ಇರ್ತೀವಿ ಒಂದು ಟೆನ್ಷನ್ ಬಂದಬೇಕು. ದೇವರು ಪರೀಕ್ಷೆ ಮಾಡ್ತಿರ್ತಾರೆ ಸ್ನೇಹಿತರೆ. ಆ ಪರೀಕ್ಷೆ ಒಳಗೆ ನಾವು ಗೆಲ್ಲೇಬೇಕು. ದೇವ್ರು ಪರೀಕ್ಷೆ ಮಾಡ್ತಿರ್ತಾನೆ. ನಾವು ಯಪ್ಪ ತಿಳಿ ಎದೆ ಹೊಡ್ಕೊಂಡು ಕುಂತೆ ಯಾವುದಾಗಲ್ಲ. ಮುಂದಕ್ಕೆ ಹೋಗ್ಬೇಕು ನೋಡಬೇಕು. ನಮ್ಮ ಮನೆ ನಾವು ಮೋಸ ಮಾಡಲಿ ನಂಬಿಕೆ ಇರ್ತಂದ್ರೆ ದೇವ್ರು ಯಾವತ್ತೂ ನಮ್ಗೆ ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ. ನೋಡಿಲ್ಲ ರವೆ ಹುರಿದು ತಗೊಂಡು ಸುಮ್ಮನೆ ನನ್ನ ಪೂರ್ತಿ ಕಷ್ಟ ಸ್ನೇಹಿತರೆ. ಸ್ವಲ್ಪ ಇನ್ನೂ ಉಳ್ಳಾಗಡ್ಡೆ ಕೊತ್ತಂಬರಿ ತೆಗಿತೀನಿ ಭಾಳ ಆಗುತ್ತೆ. ಯಾಕೆ ಹುಡ್ರು ಸಾಲಿಗೆ ಯಾರು ನೆಲ ಮತ್ತು ಬೇಳೆ ಹಾಕ್ನೆಲ್ಲ ಹೋಳ್ಗೆ ಪಾಳ್ಗೆ ಉಂತಾರ. ಬನ್ನಿ ಸ್ನೇಹಿತರೆ ನಾನು ನಾಷ್ಟ ಮಾಡಿ ಮತ್ತು ಇವು ಎಲ್ಲ ಹೋಳಿ ಸಾರಿಗೆ ಪಲ್ಯಕ್ಕೆ ಕೋಸಂಬಿಗೆ ಎಲ್ಲ ಉಳ್ಕೋಬೇಕು. ಅದಕ್ಕೆ ಈಳಿಗೆನೆಲ್ಲ ಇಟ್ಟಿನಿ ರೀ. ಉಳ್ಕೊಂಡು ಕೇರಿ ನಾಷ್ಟ ಮಾಡಾಗ ಮತ್ತೆ ಸಿಗ್ತೀವಿ ಸ್ನೇಹಿತರೆ ನಿಮ್ಗೆ. 2:30 ಸ್ನೇಹಿತರೆ. ಅಲ್ಲಿ ಅಡುಗೆನೂ ಆಗೈತೆ ರೀ. ಇವಾಗ ಸ್ನೇಹಿತರೆ ಹೆಂಗಾಗತ್ತಮ್ಮ ನಾನು ಕುಬ್ಸಮ್ಮ ಏನು ಮಾಡ್ತೀಯಪ್ಪ ಹಾಂ ತೊಗೋಬೇಡದನ. ಇವಾಗೆಲ್ಲ ನಾವು ಇಷ್ಟೆಲ್ಲ ತ್ರಾಸ ಆಗತ್ತಂತೇಳಿ ಯಾರೂ ಇಷ್ಟು ನೋಡ್ತಿರ್ಬೇಕು ರೀ. ಇವಾಗಿನ ಕಾಲ್ಯಾಗ ಯಾರೂ ಇಷ್ಟು ತ್ರಾಸ ತೊಗೊಳಲ್ಲ ಸ್ನೇಹಿತರೆ. 2:30 ಆಗೈತೆ. ನಮ್ಮ ಪದ್ಧತಿ ಬಿಡಬಾರ್ದು ಸ್ನೇಹಿತರೆ. ನಮ್ಮ ಪದ್ಧತಿನ ಮಾಡ್ಕೊಂಡು ಹೋಗಲೇಬೇಕು. ಕುಬುಸ ಮಾಡೋದು ಅಲ್ಲೇ ಹೋಗಿ ಬ್ಯಾಳಿ ಬೆಲ್ಲ ಕೊಟ್ಬಿಡ್ತಾರೆ ಈಗೆಲ್ಲ. ಎಲ್ಲ ಹಳ್ಳಿ ಕಡೆನೂ ಅದೇ ಹಿಡ್ದೈತೆ ರೀ. ಬ್ಯಾಳಿ ಬೆಲ್ಲ ಎಲ್ಲ ಹೈರಾಣ ಆಗೋದ ನೋಡಿ. ಆ ಕಡೆ ಬ್ಯಾಳಿ ಹಾಕಿ ಅವ್ರ ಮನೆಗೆ ಕರ್ಕೊಂಬಂದು ಉಣಿಸಿ ತಿನಿಸಿ. ಯಾಕಂದ್ರೆ ಅವು ಬಸ್ರು ಹೆಣ್ಮಕ್ಳು ಇರ್ತಾರೆ. ಯಾವಾಗ ಹಿರಿಯರ ಕಾಲದಾಗ ಹೆಂಗಂದ್ರೆ ಬಸ್ರು ಹೆಣ್ಮಕ್ಳಿಗೆ ಮನೆಗೆ ಕುಬುಸ ಮಾಡಿದ್ರೆ ಒಂಥರ ಕೈ ರುಚಿ ಅಂತೇಳಿ ಮಾಡಿರ್ತಾರೆ ಸ್ನೇಹಿತರೆ. ಇದು ತೊಗರಿಬೇಳೆ ಪಲ್ಯ. ಇದು ಸ್ನೇಹಿತರೆ ಕೋಸಂಬಿ ಬದ್ನಿಕಾಯಿ ಕೋಸಂಬಿ ಮಾಡ್ಕೊಂಡೀನಿ ರೀ. ಕಾಣ್ತಿರ್ಬೇಕು ನಿಮಗೆ.
ಇದು ಸ್ನೇಹಿತರೆ ಸಾಂಬಾರು, ಇದು ಮಾಮೂಲಿ ಅನ್ನ ಸ್ನೇಹಿತರೆ. ಈಗ ಹಪ್ಪಳ ಕರಿಬೇಕ್ರಿ, ಹೋಳ್ಗೆ ಮಾಡಬೇಕು. ಹೋಳ್ಗೆ ಮಾಡಿ ಮನ್ಯಾಗ ಎಡಿ ಶುಕ್ರವಾರ ತನ 2 ಗಂಟೆಗೆ ಇದೆಲ್ಲ ಆಯ್ತು ರೀ. ಮತ್ತು ಕಸ ಗುಡಿಸಿ ಎಲ್ಲ ಅವ್ರು ಬರ್ತಾರಲ್ಲ ಕ್ಲೀನ್ ಮಾಡ್ಕೊಂಡು ಬಾಂಡೆ ತುಂಬ ಹೊರಗಿಟ್ಟು ಸ್ನೇಹಿತರೆ. ನೋಡಿರಿ ಬಾಂಡೆ ಹೊರಗಿಟ್ಟೀನಿ. ಬಟ್ಟೆ ಅದಾವು ಯಾಕಿರಲ್ಲ ಹಾಕ್ರಿ. ಅವ್ರದ್ದು ಟೂಣಿಸಿ ಇಬ್ಬರು ಮಾಡ್ತೀನಿ ರೀ. ಕುಬ್ಸ ಒಬ್ರದಲ್ಲ, ಅದಕ್ಕೆ ಇಬ್ಬರದ್ದು ಅಮ್ಮೆ ಇಟ್ಕೊಂಡು ನೋಡಿ. ಇವಾಗ ಶುಕ್ರವಾರ ರೊಟ್ಟಿ ಮಾಡಲ್ಲ, ಎಲ್ಲ ಅನುಕೂಲ ನೋಡ್ಕೊಂಡು ಮಾಡ್ಕೋಬೇಕು ಸ್ನೇಹಿತರೆ. ಇಲ್ಲಿ ನೋಡಿ ಪೂಜೆನ ಎಲ್ಲ ಮಾಡಿ ಸ್ನೇಹಿತರೆ. ಎಡೆ ಹಿಡಿಬೇಕು ರೀ. ಎಡೆ ಹಿಡಿದು ಅವ್ರಿಗೆ ಕರ್ಕೊಂಬರ್ತೀನಿ. ಅವ್ರು ಪೂರ್ತಿಯಾಕ ಮಾಡಿ ಮುಗಿಸ್ತೀನಿ ರೀ. ಕರ್ಕೊಂಬಂದು ಅವ್ರಿಗೆ ಉಣ್ಣಾಕ ಕೊಟ್ಟು ಉಣಿಸಿ ಪತ್ಲ ಕೊಟ್ಟು ಕಳಿಸ್ತೀನಿ. ನಮ್ಮೆಲ್ಲ ಹಳೆಯ ಕಾಲಿಂದನೂ ಯಾವಾಗ್ಲೂ ಮನೆ ಬಂದು ಕುಬ್ಸ ಮಾಡ್ತಾರೆ. ಮನೆ ಬಂದು ಕರ್ಕೊಂಬಂದು ಉಣಿಸಿ ಅವ್ರಿಗೆ ಕೈ ರುಚಿ ಒಬ್ರೊಬ್ರು ಕೈ ರುಚಿ ಇಷ್ಟ ಆಗ್ತಿರ್ತಾವೆ. ಉಣಿಸಿ ತಿನಿಸಿ ಮಾಡ್ತಾರೆ ಸ್ನೇಹಿತರೆ. ಈಗೆಲ್ಲ ನೋಡಿ ಹೆಂಗಾಗೈತೆ ಅಂದ್ರೆ ನೋಡಿರಿ, ಇಲ್ಲೇ ಎಣ್ಣೆ ಕಸಕ್ಕಿಟ್ಟೀನಿ ಹಪ್ಪಳ ಕುರುಡಿ ಕರದ್ರಾತಂತ. ಇದು ಕಡೆಯಾಗಿ ನಮ್ಮ ಮದುವೆ ಕೊಟ್ಟಿತ್ತು ನೋಡಿ ಸ್ನೇಹಿತರೆ. ಇದು ಬಳಸಿದ್ದಿಲ್ಲಾನು, ಇವತ್ತು ಬಳಸ್ಕೊಂಡೆ. ಯಾಕಂದ್ರೆ ಇದು ನನ್ನ ಸ್ನೇಹಿತರೆ ಅಲ್ಲಿ ಮ್ಯಾಗಿತ್ತು. ನಾನು ಅಷ್ಟು ಆಳಿ ಎಲ್ಲ ಏ ಅಪ್ಪಾಜಿ ಆ ಅಕ್ಕರ್ನ ಇಬ್ಬರಿಗೆ ಹೇಳ್ಬೇಕು ಯಾರಾಗಂದ ಮಮ್ಮಿ ಅಂತೇಳಿ. ಅವ್ರೊಬ್ರು ಇಲ್ಲೊಬ್ರು ಇವ್ರ ಅಪ್ಪು ಇಂದು ಇಲ್ಲಿ ಹೇಳ್ತೀನಿ ನಾನು. ನೋಡ್ರಿ ಇಲ್ಲಿ ಹಪ್ಪಳ ತೊಗೊಂಡು ಕರಿಯಾಕ ಕುರುಡಿ ತೊಗೊಂಡು ಎಲ್ಸು ಕುರುಡಿಗಳು ಮ್ಯಾಗ ಕಟ್ಟಿಟ್ಟಿದ್ದೀನಿ ರೀ. ವಾದ ವರ್ಷ ಮಾಡಿದ್ದು ನೋಡಿ ಎಷ್ಟು ಬೆಳಗ್ಗೆ ಅವು ಹಪ್ಪಳನೂ ಮಾಡೀನಿ. ಇವಿಷ್ಟು ಪಾಕೆಟ್ ಹಪ್ಪಳ ಇದ್ದು ಇವಿಷ್ಟು ಕರ್ದಾತು ನಾನು ತೊಗೊಂಡು ನೋಡ್ರಿ. ಕುರುಡಿಗೆ ಹಪ್ಪಳ ಕರಿಯಾಕ ಎಣ್ಣೆ ಕಾಸಾಕಿಟ್ಟಿನಿ. ಇವಾಗ ಹೋಗಿ ಇವ್ನು ಕಳಿಸ್ತೀನಿ ಸ್ನೇಹಿತರೆ. ಅವ್ರ ಮನೆಗೆ ಹೋಗಿ ತಯಾರಾಗಿ ಇರು ಅಂಥೇಳಿ ಇವ್ನು ಕರೆದು ಎಡೆ ಪೂರ್ತಿಯಾಕ ಚಪಾತಿ ಅವ್ರಿಗೆ ಊಟಕ್ಕೆ ಮಾಡಿ ಅವ್ರಿಗೆ ಉಣ್ಣಾಕ ಕೊಟ್ಟು ಕಳಿಸಿ ಮತ್ತೆ ನಾ ಮಾಡ್ಕೊಂಡು ಕುಂದಿರ್ತೀನಿ ರೀ. ಟೈಮ್ 3 ಆಯಿತು. ಬನ್ನಿರಿ ಸ್ನೇಹಿತರೆ, ಮತ್ತೆ ಇಷ್ಟು ಕರೆದು ಮತ್ತೆ ಸಿಗ್ತೀನಿ ನಿಮ್ಗೆ. ನೋಡ್ರಿ ಇಲ್ಲಿ ಹಪ್ಪಳ ಕರೆದೆ. ಶ್ರಾವಣ ಹಪ್ಪಳ ಕೊಡು ಅಂದನ್ರಿ. ನಾನೇನಂದೆ ಊಟ ಮಾಡಪ್ಪ ಅಂತ. ನಾ ಅಂದೆ ಊಟ ಸರಿ ಒಪ್ಪ ಏನತ್ತಪ್ಪಾಜಿ ಯಾರ್ಯಾರು ಒಪ್ಪತ್ತಂತ? ನೀವು ಒಪ್ಪತ್ತ ನಾ ಒಪ್ಪತ್ತ 57 ಒಪ್ಪತ್ತು ಯಾರದಾರ ಈಗ? ಯಾರಂಗೆ ಗೊತ್ತಿಲ್ಲ. ಮತ್ತು ಊಟ ಮಾಡಲ್ಲ ನೀನು? ಯಾಕ ಪಪ್ಪ ಒಪ್ಪತ್ತಾ? ಯಾರದಾರ ಒಪ್ಪತ್ತು? ನೀ ಅದೇನು ಒಪ್ಪತ್ತದ ಮಮ್ಮಿ ಉಣ್ಣಲ್ಲ ಹಪ್ಪಳ ಕೊಡು ಅಂತ ಕೇಳ್ತಾನೆ ಸ್ನೇಹಿತರೆ. ಏನು ಬೇರಿಕದನ್ರಿ ಚಿನ್ನ ಶ್ರಾವಣ ಕುಮಾರ. ಹಪ್ಪಳ ಕರೆದೆ ಬರ್ರಿ ಚಪಾತಿ ಮಾಡೋಕೆ ಹುಳ್ಳಿ ಮಾಡಿ ಇಟ್ಕೊಂಡಿನಿ. ಕೆಡತಿ ಶ್ರಾವಣ ಈ ಕಡೆ ಮ್ಯಾಕೆ ಎತ್ತಿಟ್ಟು ನೋಡಿ ಎಲ್ಲ ಅಡುಗೆ ಸಜ್ಜು ಮಾಡಿಟ್ಟು ಇಷ್ಟು ಚಪಾತಿ ಮಾಡಿ ಒಂದಿಷ್ಟು ಹೋಳ್ಗೆ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ರೀ. ಊರನ್ನ ತೊಗೊಂಡಿರಿ ನಾ ಮನ್ಯಾಗೂ ಎಡೆ ಹಿಡಿದೆ ಹೋಳ್ಗೆ ಮಾಡಿ. ಹೋಳ್ಗೆ ಒಂದಿಷ್ಟು ದಿನ ಮಾಡಿದೆ ಸ್ನೇಹಿತರೆ. 8 ಹೋಳ್ಗೆ ಮಾಡೀನಿ. ಅವ್ರಿಗೆ ಕರ್ಕೊಂಬಂದು ಊಟ ಮಾಡಿಸ್ತೀನಿ. ಈ ಕಡೆಲ್ಲ ಗಂಗಾಳ ಹಚ್ಚಬೇಕು. ಹೋಳ್ಗೆ ಚಪಾತಿ ಮಾಡ್ಕೊಂಡಿ ನೋಡಿ. 3:30 ಆಯ್ತು ಸ್ನೇಹಿತರೆ. ಒಂದಿಷ್ಟು ಹೋಳ್ಗೆ ಮಾಡ್ಕೊಂಡಿನಿ, ಒಂದಿಷ್ಟು ಚಪಾತಿ ಮಾಡ್ಕೊಂಡಿನಿ. ತಾಟ್ ಹಾಕ್ತೀನಿ ರೀ. ಶ್ರಾವಣ ಕುಮಾರ್ ಕರ್ಕೊಂಬರಕ್ಕೆ ಏನ ಹಪ್ಪಳನ ಕರೆದೀನಿ. ಬರ್ರಿ ಅವ ನಮ್ಮ ಅಪ್ಪ ಕಸಿದ್ಯಾ ಇಲ್ಲಿ ಒಳಗೆ ಸ್ಲ್ಯಾಂಗ್ ಅಂದ್ರೆ ಮಗಗೆ ಚಾಪಿ ಹಾಕ್ತಂತೇಳಿ ಯಾವಾಗ ಗೋಡ್ಸನಿ ವಿಡಿಯೋ ಹಾಕಕ್ಕೆ ನಿನ್ನ ವಿಡಿಯೋ ಹಾಕಲ್ಲ. ಮತ್ತು ಲಕ್ಷ್ಮಿ ತೀರ್ಕೊಂಡಲ್ಲ ನೋಡಿ ಸ್ನೇಹಿತರೆ. ಸಾಟ್ ಹಚ್ಚಿನ ಅವಿಯರಿಗೆ ಇಬ್ಬರದು ಒಮ್ಮೆ ಮಾಡ್ಬೇಕಂತೇಳಿ ಹುಡ್ಕೋ ಕೂತೀನಿ. ಇವತ್ತು ಲೇಟ ಆಯಿತು. ಅದರ ಬಟ್ಟೆ ಗಂಟೊಂದು ಊರ ಬಿಟ್ಟು ಬಂದ್ಬಿಟ್ಟು ಅಲ್ಲಿ ಮಾವಿನ ಬಟ್ಟೆ ತರಕ್ಕೆ ಹೋಗಿ ಬಾರ್ಲೆ ಸೋಗ್ಲಾಡಿ ಬಾಯೊಬ್ಬ ಪಾಪ ಲೇಟ್ ಆಯ್ತು ನೋಡಿ ಕೀರ್ತಿ. ಬನ್ನಿ ಸ್ನೇಹಿತರೆ, ಲೇಟ್ ಆಯ್ತು ನೋಡುವ ನಿಮ್ಗೆ. 3:30 ಆಗೇ ಟೈಮ್. ಶಿಲ್ಪನ್ ಮಗ ಮುದ್ದೆ ಅಂತ ಬಂದು ಊಟ ಉಂಡಲ್ಲ ಶಿಲ್ಪನ್ ಮಗ ನೋಡಿ ಸ್ನೇಹಿತರೆ. ಹೆಂಗೆ ಮನೆ ತುಂಬ ಇಟ್ಟು ನೋಡಿ. ನಾನು ಅಲ್ಲಿ ಅಲ್ಲೇ ಇಟ್ಟಿದ್ದು ಪಾಪ ಇವು ಹೊತ್ತಾಯ್ತು. ನಾನು ಎಲ್ಲಿ 10 ಮ್ಯಾಗ ಡಿಸೈಡ್ ಮಾಡಿದ್ದು. ಅವರು ಬಟ್ಟೆ ತರಕ್ಕೆ ಹೋದ್ರೆ ಇನ್ನು ಅಕ್ಕಿಟ್ಟು ದಿವ್ಸಾಗ ಮಾಡಿಲ್ಲ ಹೆಂಗೆ ಮಾಡೋದು? ಅದೊಂದು ಸಮಸ್ಯೆ ಐತಲ್ಲ. ನಿನ್ನ ಜೋಡ್ರಾಗಿದ್ದು ಹಿಡ್ದಿದ್ದೇವೆ ಅಕ್ಕಿದ್ದು ದಿವ್ಸಾಗ. ಈಗ ಮೊನ್ನೆ ಕುಬ್ಸ ಮಾಡಿದ್ರಲ್ಲ ಅವತ್ತು ಯಾವಾಗ್ಲಿಂತಾನು ಹಿಂಗೆ ಮಾಡ್ಕೊತ ಬಂದು ಮಾಡೋದು ಚಂದ. ಹಿಂಗೆ ಚಂದ ಹೌದಿಲ್ಲ? ಹೆಂಗಾಗೈತೆ ನಾವು ಅಡಿಗೆ ಇಲ್ಲ ನೀನು ಬೇರೆ ಹಾಕೊಳ್ಳಿ ಅಲ್ಲೇ ಹಡಿತಾನೆ ಹೋಗಲ್ಲ ಅದು ಹಡಿತಾನೆ ಹೋಗಲ್ಲ ಅಲ್ಲ ಹೋತು ಬೆಳ್ಳುಳ್ಳಿ ನೋಡಿ ಸ್ನೇಹಿತರೆ. ಅವರು ಅವಿಯರ್ದು ಊಟ ಮಾಡಿಸಿ ಮಾಡ್ಸೋರಾಗನೇ ಅಕ್ಕ ಬಂದು ಮತ್ತು ಅರ್ಶಿನ ಕುಂಕುಮ ಕೊಟ್ಟು ಅವ್ರಿಗೆ ಬಟ್ಟೆ ಕೊಟ್ಟು ಪತ್ಲ ಟಾಯ್ಲೆಟ್ ಟಪ್ಪಿ ಕೊಟ್ಟು ಕಳಿಸಿದ್ಲು. ಇವು 3 ಬಾಕ್ಸ್ ಅಲ್ಲೇ ಬಿಟ್ಟೋದ್ರು ಸ್ನೇಹಿತರೆ. ಇಷ್ಟು 10,000 ರೂಪಾಯಿ ಮಾಲ್ ನೋಡಿ ಸಿಕ್ತು. ಬರ್ರಿ ಪುಣ್ಯದ ಮಾಲ್ ಸಿಕ್ತು. ಯಾಕಂದ್ರೆ ಅನ್ನೇ ತಿಂದ್ರೆ ಉಳಿಯಲ್ಲ ಸ್ನೇಹಿತರೆ. ಪುಣ್ಯದವ್ರು ಉಳಿತೈತೆ. ಕಷ್ಟ ಮರ ದುಡ್ದು ದುಡ್ಡು ಎಲ್ಲಿ ಹೋಗಲ್ಲ ಅಂತಾರಲ್ಲ ಖರೆ ನೋಡಿ. ಸುಸ್ತಾದ ಹೆಂಗೈತೆ ಅಕ್ಕ?
ಅದು ನಾನು ನಮ್ಮ ಅಕ್ಕ ಕಳ್ಸಿದಿಲ್ಲ ರೀ, ನಾನೇ ಓದ್ತಿದ್ದೆ. ಸಿ ಸಿ ಕ್ಯಾಮ್ರಾದ ಚೆಕ್ ಮಾಡ್ಯಾರಂತ. ಅಮ್ಮ ಹೋಗಿ ಏನಂದೆ ಅಕ್ಕ? ಹ್ಞೂ ಅಂದ್ರೂ ಕ್ಯಾಮ್ರಾ ನೋಡೋಣ ನಾಯಿ ನನ್ನ ಬಂದನು. ಒಬ್ಬ ಮೂಕದನ್ರಿ ಸ್ನೇಹಿತರೆ, ಅಲ್ಲಿ ಬಟ್ಟೆ ಅಂಗಡಿಯಾಗ ಭಾರಿ ಚಾಪ್ಟ್ರ ಬರೋದ. ಅಲ್ಲಿ ಮುಡ್ತಲ್ಲ ಸಿ ಸಿ ಕ್ಯಾಮ್ರಾ. ಅದಕ್ಕೆ ಏನಿ ನಮ್ಮ ಅಕ್ಕ ಎದಿ ಬಡ್ಕೊಂಡು ಯವ್ವ ಹೋಗ್ತೇವ ನಿಂದು ಹಂಗೆ ಮನ್ಯಾಗ ಹುಟ್ಟುತ್ತು ನೀವ ನೀನು ಅದ್ರಾಗ ಕಾಸಕ್ಕಿ. ಆದ್ರೆ ನಾನೇ ಧೈರ್ಯ ಹೇಳಿದೆ, ಯಾಕೆ ಹೋದ್ರೆ ಹೋಗಲ್ಲ ನಮ್ಮ ಮರ ಇಡು ದುಡ್ಡಿದ್ರೆ ಬರಲಿ ಇಲ್ಲಿ ಕೋಲಿ ಅಂತ ಸ್ನೇಹಿತರೆ. ನಮ್ಮ ತಮ್ಮನೂ ಹೈರಾಣಾಗೆ ನೋಡಿ ಬಾ ಕುಂತಾರೆ ಊಟ ಮಾಡ್ಬಾ ಅಂದ್ರೆ. ಈಗ ಇವ್ರು ನಮ್ಮ ವೈನಿಯರು ಬಂದಾರಿ, ನಮ್ಮ ದೊಡ್ಡಮ್ಮ ಸಸಿ. ಈಗ ಇವಾಗ ಕರಿಯ ಒಬ್ಬ ಬಂದಾನ್ರಿ, ಕರಿ ಒಬ್ಬಕ್ಕೆ ಬಂದಾಗ ಕರಿ ಮಿಲ್ಕುತ್ತಾರಿ. ಏಯ್ ಹಪ್ಪಳ ತಿನ್ನಂತ ಕೊಟ್ಟಿನಲ್ಲ, ಇನ್ನು ನಂದು ಹೋಳ್ಗೆ ಮಾಡಿದೈತಿ, ನಾ ಬಾಂಡೆ ಇಟ್ಟಿಸ್ ಅಂತ ಕರೆಂಟ್ ಹೋಗ್ಯಾವು ನೋಡಿ. ಎಲ್ಲ ಅವ್ರು ಊಟ ಮಾಡಿಸಿ ಕಳಿಸಿದೆ. ಇವರು ಉಣ್ಣಂದೆ ವಾಲ್ಯ ಅಂದ್ರೆ ಸ್ನೇಹಿತರೆ ಸುಸ್ತಾಗೈತೆ ಕುಂತಾರ. ಕರೆಂಟ್ ಬಂದು ನೋಡಿ, ಕರೆಂಟು ಇಷ್ಟು ಮಾಲ್ ನೋಡಿ, ಇಷ್ಟು 3 ಕ್ಯಾಟ್ಲಾಗ್ ಸೀರೆ. ಇದು ರೇಟ್ ಭಾಳ ಐತೆ ಸ್ನೇಹಿತರೆ, ಇದು 1000 ರೂಪಾಯಿ ತನಕ ಮುಟ್ಟೈತ್ರಿ. ಇದೇ ಭಾಳ ಐತೆ. ಇವು ಅಡ್ಡು ಕ್ಯಾಟ್ಲಾಗ್ ನೋಡ್ರಿ. ಊಟ ಮಾಡಿ ಜಮಕ್ಕ. ನಾ ಹೋಳ್ಗೆ ಮಾಡ್ಬೇಕ. ಉಂಡೋಗು ಶಾಂತಮ್ಮಗೆ ಉಣ್ಣಲ್ಲ ಶಿವ ನಡಿಯ ಮುಕ್ಕೋತಿ ಏನು ಸುಸ್ತಾಗೈತಪ್ಪ. 3:30 ಹೋಗ್ಯಾರ, ರಾತ್ರಿ 3:30. ಸ್ನೇಹಿತರೆ ಟೈಮ್ 5:30 ಆಗೈತಿ. ಮುಂಜಾನೆ ನಾಷ್ಟ ಮಾಡ್ದಕ್ಕೆ ಇವಾಗ ಊಟ ಮಾಡಾಕತ್ತೆ. ಅಕ್ಕನೂ ಊರು ಅಕ್ಕ ರೆಡಿ ಹಾಕತ್ತಾಳ್ರಿ. ಶಿವು ಇರ್ತಾನಂತ ಅಚ್ಚ ಕಡೆ ದಡಮ್ಮರ ಮನೆಗೆ ಏನ ಒಂದು ಸ್ವಲ್ಪ ತೊಗರಿ ಎಣ್ಣೆ ಹೊಡಿದೈತ್ರಿ. ಅನ್ನ ಹಿಂಗೆ ಬೇಡಪ್ಪ ಬಾ ಅನ್ನ ಹುಡುಗ ಇಲ್ಲೇ ಹೋಗೈತೆ ನೋಡಿ. ಹೋಗ್ಯಾನ ಊಟ ಮಾಡಿ ಹುಡುಗ್ಯಾರ. ನಾನು ಇಲ್ಲ ಅಲ್ಲೇ ಮುಕ್ಕೋತಾನಂತ. ಊಟ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಸ್ನೇಹಿತರೆ. ಹೋತ್ ಯಾಕ ಬರೀ ನಾನು ಊಟ ಮಾಡಾಕತ್ತೀನಿ ನೋಡಿ. ಇಲ್ಲೇ ಹೊಟ್ಟಿಗಾರ ಅಂತೆ ಸ್ನೇಹಿತರೆ. ಊಟಕ್ಕೆ ಹೋಳ್ಗೆ, ಬೇಳೆ ಪಲ್ಯ, ಕೋಸಂಬರಿ, ಹಪ್ಪಳ ಇಷ್ಟೆಲ್ಲ ಮಾಡಿ ನೋಡಿ. ಬರ್ಲಿಕ್ಕಂದ್ರೆ ಇದು ಹೋಯ್ ಬಾ ಅಕ್ಕ. ಚಿನ್ನೆಲ್ಲ ಬರ್ತಿದ್ ನಾವು ಕಳ್ಸಕ್ಕೆ ಹೋದ್ನು ನೋಡಿ ಸ್ನೇಹಿತರೆ. ಎಷ್ಟು ಬಾಂಡೆ ತಿಕ್ಕಿ ದಡಮ್ಮ ಬಂದು ಊಟ ಮಾಡಿದ್ದೀವಿ. ಸ್ವಲ್ಪ ಬಾಂಡೆ ಊಟ ಮಾಡಿದ್ದು. ಬಾಂಡೆ ತಿಕ್ಕಿ ದಡಮ್ಮ ಬಂದು ಮಾತಾಡ್ಕೊತ ಕುಂತೀವಿ. ಬಟ್ಟೆ ಹೆಂಗೆ ಕಳ್ಕೊಂಡು ಹೆಂಗಿಲ್ಲ ಅಂತ ದಡಮ್ಮ ಕೇಳ್ಕೊತ ಕುಂತು ಸ್ನೇಹಿತರೆ. ಯಾಕೆ ಮುಖೋಣ ಕೊಂಟ್ಯಾ? ಹಾಂ ಕುದ್ದಾಚ ಅಂತಂದು ಅಂದರು. ಅಕ್ಷದ್ ನೀ ಬರ್ತೀನಿ ಹೋದ ಮುಕ್ಕೊಳಲ್ಲ ಅಂತ ನೋಡ್ಬೇಕಿ. 9 ಗಂಟೆ ಆಗಿ ಬಂದೆ ಸ್ನೇಹಿತರೆ. ಶ್ರಾವಣಿ ಕದನ ಹಾಕ್ಯಾಡ್ರಿ. ಅವಸು ಬಟ್ಟೆ ಇವತ್ತು ಒಣಾಕದ ಅಲ್ಲಿ ನೋಡಿ ನಾಳೆ ಮಡ್ಸಿರಾತು. ಸರಿ ಬಟ್ಟೆ ಯಾಕೆ ಒಣಾಕ ಪ್ಲಾನಿಂಗ್ಗಳು ಯಾರ್ತ ಶ್ರಾವಣಕ್ಕ ಹಂಗೆ ಇಲ್ಲ ಬಿಡು, ಹಿಂಗೆ ಮುಕ್ಕೋ. ಹಂಗೆ ಇಲ್ಲ ಮುಕ್ಕೊಂದಂಗೆ. ಬಾಯ್ ಸ್ನೇಹಿತರೆ, ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ಆ ವಿಡಿಯೋ ಸಿಗ್ತೀನಿ. ಗುಡ್ ನೈಟ್.